ರಾಮನಿಗೂ ಕರುನಾಡಿಗೂ ಅವಿನಾಭಾವ ಸಂಬಂಧವಿದೆ. ರಾಮ ಮಂದಿರ ನಿರ್ಮಾಣದಲ್ಲೂ ಕರ್ನಾಟಕದ ಕೊಡುಗೆಗಳಿದೆ. ರಾಮನಿಗೂ ಕರುನಾಡಿಗೂ ಅವಿನಾಭಾವ ಸಂಬಂಧ ಇದೆ. ರಾಮ ಮಂದಿರ ನಿರ್ಮಾಣದಲ್ಲೂ ಕರ್ನಾಟಕದ ಕೊಡುಗೆ ಅಪಾರ. 1992ರಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪಿಸಿದ ವಿಶ್ವೇಶ್ವರ ತೀರ್ಥ ರಾಮ ಜನ್ಮಭೂಮಿ ಕೇಸ್ನಲ್ಲಿ ಕನ್ನಡಿಗರ ಪ್ರಮುಖ ಪಾತ್ರ ಕೂಡ ಇದೆ. ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಮೂರ್ತಿ ಈಗ ಪ್ರಾಣ ಪ್ರತಿಷ್ಠಾಪನೆಗೆ ಒಳಪಡ್ತಾ ಇರೋದು. ಕರುನಾಡಿನ ಮೂರ್ತಿಯೇ ಗರ್ಭಗುಡಿಯಲ್ಲಿ ಕೂಡ ಇರುವಂಥದ್ದು. ರಾಮ ಮಂದಿರದ ಅಡಿಪಾಯಕ್ಕೆ ಚಿಕ್ಕಬಳ್ಳಾಪುರದ ಕಲ್ಲನ್ನು ಹಾಕಲಾಗಿದೆ. ರಾಮ ಮಂದಿರ ಕೆತ್ತನೆ ಕಾರ್ಯದಲ್ಲಿ ಕರುನಾಡ ಶಿಲ್ಪಿಗಳ ಕೈಚಳಕ ಎದ್ದು ಕಾಣ್ತಾ ಇದೆ. ಮೈಸೂರಿನ ಜಯಪುರ ಹೋಬಳಿಯ ಹಾರೋಹಳ್ಳಿಯ ಶಿಲೆಯನ್ನು ಇಲ್ಲಿ ಬಳಕೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ನೇರವಾಗಿ ಸಾಲು ಸಾಲು ಕೊಡುಗೆಗಳು ಈಗ ಕರುನಾಡಿಗೂ ಕೂಡ ಅವಿನಾಭಾವ ಸಂಬಂಧ ಅನ್ನೋದನ್ನ ಬಿಂಬಿಸ್ತಾ ಇದೆ. ಇನ್ನು ರಾಮನಿಗೆ ಕನ್ನಡಿಗರ ಕೊಡುಗೆಗಳಾದರೂ ಏನೇನು ಅನ್ನೋದನ್ನ ನೋಡೋದಾದ್ರೆ, ಟ್ರಸ್ಟ್ನ ಸದಸ್ಯರಾಗಿರೋ ಅಂತ ಪೇಜಾವರ ಶ್ರೀಗಳ ಪ್ರಕಾರ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನಲ್ಲಿರೋ ವಿಶ್ವಪ್ರಸನ್ನ ತೀರ್ಥರು ರಾಮಲಲ್ಲ ಪ್ರತಿಮೆಯ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಟ್ರಸ್ಟ್ನ 15 ಸದಸ್ಯರ ಪೈಕಿ ದಕ್ಷಿಣ ಭಾರತದ ಏಕೈಕ ದರ್ಶಕರು ಮಂದಿರ ನಿರ್ಮಾಣದ ಮೇಲ್ವಿಚಾರಣೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿಕೊಂಡಿದ್ದಾರೆ. 15 ಜನ ಟ್ರಸ್ಟ್ನ ಸದಸ್ಯರಿದ್ದಾರೆ. ಅದರಲ್ಲಿ ದಕ್ಷಿಣ ಭಾರತದ ಏಕೈಕ ದರ್ಶಕರು ಅಂದ್ರೆ ವಿಶ್ವಪ್ರಸನ್ನ ತೀರ್ಥರು ನೇರವಾಗಿ ಈಗ ಟ್ರಸ್ಟ್ನಲ್ಲಿ ಸದಸ್ಯರಾಗಿದ್ದಾರೆ. ಇನ್ನು 1992ರಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪಿಸಿದ್ಯಾರು ಅಂದ್ರೆ ಇದೇ ಪೇಜಾವರ ಮಠದ ಪೀಠಾಧಿಪತಿಗಳಾಗಿದ್ದಂಥ ವಿಶ್ವೇಶ್ವರ ತೀರ್ಥರು ತಾತ್ಕಾಲಿಕ ಟೆಂಟ್ನ ನಿರ್ಮಿಸಿ ಅಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ರು. ಏನು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಧ್ವಂಸ ಆಯ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಒಂದು ತಾತ್ಕಾಲಿಕ ಟೆಂಟ್ನ ನಿರ್ಮಿಸಿ ಅಲ್ಲಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ ಯಾರು ಅಂದ್ರೆ ಇದೇ ಪೇಜಾವರ ಮಠದ ಅಂದಿನ ಪೀಠಾಧಿಪತಿಗಳಾಗಿದ್ದಂಥ ವಿಶ್ವೇಶ್ವರ ತೀರ್ಥರು. ನೇರವಾಗಿ ಗರ್ಭಗುಡಿಯಲ್ಲಿ ಇರುವಂತ ರಾಮಲಲ್ಲ ಕೆತ್ತಿದ್ದು ನಮ್ಮ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತ ವಿಗ್ರಹ ಈಗ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅಧಿಕೃತವಾಗಿ ಆ ಮೂಲಕ ಕನ್ನಡಿಗರಿಗೆ ಮತ್ತೊಂದು ಮುಕುಟ. ಇನ್ನು ಗರ್ಭಗುಡಿಯಲ್ಲಿ ಇರುವಂತ ರಾಮಲಲ್ಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಆದರೆ, ಗರ್ಭಗುಡಿಯಲ್ಲಿ ಇರುವಂತ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿರೋ ಅಂತ ಈ ಮೂರ್ತಿ ಕೂಡ ಕನ್ನಡಿಗರೇ ಕೆತ್ತಿರೋದು. ಮೈಸೂರಿನ ಅರುಣ್ ಯೋಗಿರಾಜ್ ರಾಮಲಲ್ಲನನ್ನ ಕೆತ್ತನೆ ಮಾಡಿರೋ ಶಿಲೆ ಕೂಡ ಕರುನಾಡದ್ದು. ಈಗ ಅರುಣ್ ಯೋಗಿರಾಜ್ ಅವರು ಕೆತ್ತಿರೋ ಅಂತ ಶಿಲೆ ಏನಿದೆ ಅದಕ್ಕೆ ಸೇರಿರುವಂಥ ಕಲ್ಲು ಕೂಡ ಕರ್ನಾಟಕದ್ದೇ. HD ಕೋಟೆಯ ಪ್ರಖ್ಯಾತ ಕೃಷ್ಣ ಶಿಲೆಯಲ್ಲೇ ರಾಮಲಲ್ಲನ ಕೆತ್ತನೆ ಆಗಿದೆ. ಇದು ಕೂಡ ಮೈಸೂರಿಗೆ ಹೆಗ್ಗಳಿಕೆ, ನಮ್ಮ ಕರುನಾಡಿಗೆ ಹೆಗ್ಗಳಿಕೆ. ಕೊಪ್ಪಳದ ಕಿಷ್ಕಿಂದೆ ರಾಮಬಂಟ ಹನುಮನ ಜನ್ಮಸ್ಥಳ ಈಗಾಗಲೇ ಗೊತ್ತಿದೆ. ನೇರವಾಗಿ ಈಗ ಆ ಅರಣ್ಯಕ್ಕೆ ಹೋದಾಗ ಅಂದ್ರೆ ವನವಾಸದಲ್ಲಿ ಇದ್ದಂತಾಗ ಸೀತೆಯನ್ನ ಅಪಹರಣ ಮಾಡಿದಾಗ ಹನುಮನ ಸಹಾಯವನ್ನ ಏನು ತೆಗೆದುಕೊಂಡ್ರು, ಆಗ ಹನುಮ ಕೂಡ ಎಂಟ್ರಿ ಆಗ್ತಾನೆ ರಾಮಾಯಣದಲ್ಲಿ. ಹನುಮ ಹುಟ್ಟಿದಂಥ ಸ್ಥಳ ಕಿಷ್ಕಿಂದೆ ಕೊಪ್ಪಳ, ಅದು ಕೂಡ ಕರ್ನಾಟಕದ್ದೇ. ಅಯೋಧ್ಯೆಯ ನಿರ್ಮಾಣದಲ್ಲಿ ಅಂಜನಾದ್ರಿಯ ಕಲ್ಲುಗಳನ್ನು ಕೂಡ ಬಳಕೆ ಮಾಡಲಾಗಿದೆ. ಹನುಮನ ಕಿಷ್ಕಿಂದೆ ಅಂತ ಏನು ಕರಿತೀವಿ ಅಲ್ಲಿ. ಇನ್ನು ಅಯೋಧ್ಯೆ ರಕ್ಷಣೆ ಮಾಡ್ತಿರೋದು ಹನುಮ ಎಂಬ ನಂಬಿಕೆ ಕೂಡ ಇದೆ. ಇವತ್ತು ಅಯೋಧ್ಯೆಯನ್ನ ರಕ್ಷಣೆ ಮಾಡ್ತಿದ್ರೆ ರಾಮನ ಬಂಟ ಹನುಮಂತ ಇದ್ದಾನೆ, ಆತ ಕೂಡ ಕರುನಾಡಿನವನು. ಹೀಗಾಗಿ ಕರ್ನಾಟಕಕ್ಕೂ ಅಯೋಧ್ಯೆಗೂ ರಾಮನಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನ ನಾವಿಲ್ಲಿ ಸ್ಮರಿಸ್ಕೋಬಹುದು. ಇನ್ನು ಕರ್ನಾಟಕದ ಗ್ರಾನೈಟ್ನ ಬಳಕೆ ಮಾಡಲಾಗಿದೆ. ರಾಮ ಮಂದಿರದ ಅಡಿಪಾಯಕ್ಕೆ ರಾಜ್ಯದ ಗ್ರಾನೈಟ್ಗಳನ್ನು ಬಳಕೆ ಮಾಡಿದೆ. ದೊಡ್ಡಬಳ್ಳಾಪುರ, ದೇವನಹಳ್ಳಿ ಭಾಗದ ಶಿಲೆಗಳನ್ನು ಬಳಸಿ ಅಡಿಪಾಯವನ್ನ ಹಾಕಲಾಗಿದೆ. ಇತ್ತ ರಾಮ ಮಂದಿರದಲ್ಲಿ ಇನ್ನೊಂದು ವಿಶೇಷತೆಯನ್ನು ನೋಡೋದಾದ್ರೆ, ಬಿಳಿ ಹಾಗೂ ಗುಲಾಬಿ ಬಣ್ಣದ
ಗ್ರಾನೈಟ್ ಕಲ್ಲುಗಳು ಏನಿದೆ ಅದು ಭದ್ರ ಬುನಾದಿಯಾಗಿದೆ, ಅದೆರಡೂ ಕೂಡ ಕರ್ನಾಟಕದ್ದೇ, ಕರ್ನಾಟಕದಿಂದಲೇ ತೆಗೆದುಕೊಂಡು ಹೋಗಿರುವಂಥದ್ದು. ಇನ್ನು ರಾಯಚೂರಿನ ಶಿಲ್ಪಿಗಳ ಕೈಚಳಕ ಕೂಡ ಈ ಕೆತ್ತನೆಯಲ್ಲಿ ಇದೆ. ರಾಮ ಮಂದಿರದ ಕೆತ್ತನೆ ಕುಸುರಿ ಕಾರ್ಯದಲ್ಲಿ ರಾಯಚೂರು ಜಿಲ್ಲೆಯ ಶಿಲ್ಪಿಗಳಿದ್ದಾರೆ. ಏನು ರಾಮನ ಕೆತ್ತನೆ ಆಗಿದೆ, ಅಲ್ಲಿ ಕುಸುರಿ ಕೆಲಸಗಳಂದ್ರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಏನೇನಿರುತ್ತಲ್ಲ ಅಕ್ಕಪಕ್ಕ ಅದನ್ನ ಮಾಡಿದಂಥವ್ರು ಕೂಡ ರಾಯಚೂರು ಜಿಲ್ಲೆಗೆ ಸೇರಿದವರು. ಜಾನೇಕಲ್ ಗ್ರಾಮದ ಯುವ ಶಿಲ್ಪಿ ವೀರೇಶ್ ಸಣ್ಣ ವೀರಭದ್ರಪ್ಪ ಬಡಿಗೇರ್ ಕೂಡ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಈ ಒಂದು ಕಾರ್ಯದಲ್ಲಿ. ಇನ್ನು ಗರ್ಭಗುಡಿಯ ಮುಂಭಾಗ ರಾಮ ಮಂದಿರ ಗೋಪುರ ಕೆತ್ತನೆಯಲ್ಲಿ ಇವರು ಭಾಗಿಯಾಗಿದ್ರು. ಕಂಬಗಳಲ್ಲಿನ ನವಿಲುಗಳು, ವಿವಿಧ ವಿನ್ಯಾಸಗಳ ಬಳ್ಳಿಗಳನ್ನು ಕೆತ್ತಿರೋದ್ರಲ್ಲಿ ಇವರ ಪಾತ್ರ ಪ್ರಮುಖವಾಗಿ ಇದೆ. ಅದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕರ್ನಾಟಕದಿಂದ ಒಟ್ಟು 8 ಜನ ಶಿಲ್ಪಿಗಳು ರಾಮ ಮಂದಿರದ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಈ ಮೂಲಕ ಈಗ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರೋ ಅಂತ ರಾಮ ಮಂದಿರದಲ್ಲಿ ಕನ್ನಡಿಗರು, ಕರ್ನಾಟಕದ ಕೊಡುಗೆ ಅಪಾರ ಅನ್ನೋದು ಮತ್ತೊಮ್ಮೆ ಇಲ್ಲಿ ಸಾಬೀತಾಗುತ್ತೆ. ಇನ್ನು ಗೋಪಾಲ್ ನಾಗರಕಟ್ಟೆ, ವಿಶ್ವ ಹಿಂದೂ ಪರಿಷತ್ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿ ಕೂಡ ಕನ್ನಡಿಗರದ್ದೇ. ನೋಡಿ, ಈ ಎಂಟೈರ್ ರಾಮ ಮಂದಿರ ಈಗ ಏನು ಲೋಕಾರ್ಪಣೆ ಆಗ್ತಾ ಇದೆಯಲ್ಲ, ಇದರ ಸಂಪೂರ್ಣ ಉಸ್ತುವಾರಿಯನ್ನು ಕೂಡ ತೆಗೆದುಕೊಂಡವರು ಕರ್ನಾಟಕದವರೇ. ಗೋಪಾಲ್ ನಾಗರಕಟ್ಟೆ ಅವರು ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಯಾಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಬೆಂಗಳೂರು ಮೂಲದವರಾದ ಗೋಪಾಲ್ ನಾಗರಕಟ್ಟೆ ಅವರು ಮಂದಿರ ನಿರ್ಮಾಣ ಮೇಲ್ವಿಚಾರಣೆಯ ಸಂಪೂರ್ಣ ಅಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡು ಈಗ ಅಯೋಧ್ಯೆಯಲ್ಲಿ ಲೋಕಾರ್ಪಣೆ ಆಗ್ತಾ ಇರೋ ಅಂತ ರಾಮ ಮಂದಿರ ಏನಿದೆ ಅದರ ಸಂಪೂರ್ಣ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ದಾರೆ. ಇನ್ನು ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು. ಇದರ ಜೊತೆಗೆ ಕೋರ್ಟ್ನಲ್ಲಿ ಕರ್ನಾಟಕದ ಸಾಕ್ಷಿಗಳು ಗೊತ್ತು ಎಲ್ಲರಿಗೂ, ನೇರವಾಗಿ ಕೋರ್ಟ್ಗೆ ಹೋದಂತಹದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಮೇಲಿಂದ ಮೇಲೆ ವಿಚಾರಣೆಗಳು ಆಗಿ ಫೈನಲ್ ಆಗಿ ತೀರ್ಪು ಬಂದಿದೆ. ಕೋರ್ಟ್ನಲ್ಲೂ ಕೂಡ ಕರ್ನಾಟಕದ ಸಾಕ್ಷಿ ಸಾಬೀತಾಗಿದೆ, ವಿಚಾರಣೆಯಾಗಿದೆ. ರಾಮನ ಮಂದಿರವಿತ್ತು ಅನ್ನೋದಕ್ಕೆ ಸಾಕ್ಷಿಯನ್ನು ಕೊಟ್ಟಿದ್ದು ಕನ್ನಡಿಗರೇ. ಸುಪ್ರೀಂ ಕೋರ್ಟ್ನಲ್ಲಿ ಹರಿವಿಷ್ಣು ಶಾಸನದ ಪುರಾವೆಗಳನ್ನು ಸಲ್ಲಿಕೆ ಮಾಡಿ ಸಾಕ್ಷಿಗಳನ್ನು ಒದಗಿಸಲಾಗಿದೆ. ಈ ಮೂಲಕ ಒಟ್ಟಾರೆ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರೋ ಅಂತ ರಾಮ ಮಂದಿರ ಏನಿದೆ ಅದಕ್ಕೂ ಕೂಡ ಕರ್ನಾಟಕಕ್ಕೂ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ರಾಮ ಮಂದಿರಕ್ಕೂ ಅವಿನಾಭಾವ ಸಂಬಂಧ ಇದೆ. ಇನ್ನು ಇದರ ಜೊತೆಗೆ ಒಂದು 1000 ವರ್ಷದ ಹಿಂದೆ ವಿಷ್ಣು ದೇಗುಲವಿತ್ತು ಎಂಬ ಸಾಕ್ಷಿಯನ್ನು ಕೂಡ ಕೊಟ್ಟಿದ್ದು ಕರ್ನಾಟಕದವರೇ. ಅಲ್ಲಿ ಈ ಹಿಂದೆ 1000 ವರ್ಷಗಳ ಹಿಂದೆ ವಿಷ್ಣು ದೇವಾಲಯ ಇತ್ತು ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳನ್ನು ಒದಗಿಸಿದ್ದು ಕೂಡ ಕರ್ನಾಟಕದವರೇ, ಕನ್ನಡಿಗರೇ. ಸುಪ್ರೀಂ ಕೋರ್ಟ್ಗೆ ಹಾಜರಾಗಿ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ವಿವರಣೆಯನ್ನು ಕೊಟ್ಟಿದ್ದು KV ರಮೇಶ್ ಅವರು. ಸೊ ಇದು ಕೂಡ ಪ್ರಮುಖವಾದಂಥ ಪಾತ್ರ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ನಿರ್ದೇಶಕರು ಅವರು ರಮೇಶ್ ಅವರು ಕೋರ್ಟ್ ಎದುರು ಶಾಸನದ ಬಗ್ಗೆ ವಿವರಣೆಯನ್ನ KV ರಮೇಶ್ ಅವರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಐತಿಹಾಸಿಕ ತೀರ್ಪಿಗೆ ಆ ಶಾಸನದಲ್ಲಿ ಇದ್ದಂಥ ಸಾಕ್ಷಿ ಪುರಾವೆಗಳಿತ್ತಲ್ಲ ಅದೇ ಪ್ರಮುಖ ಕಾರಣ. ವಿಷ್ಣು ದೇವಾಲಯ ಇತ್ತು ಅನ್ನೋದಕ್ಕೆ ಏನು ಒಂದಷ್ಟು ಸಾಕ್ಷಿ ಪುರಾವೆಗಳನ್ನು ಕೊಡಬೇಕಾಗಿತ್ತು, ರಮೇಶ್ ಅವರು ಕೊಟ್ಟಂಥದ್ದೇ ಐತಿಹಾಸಿಕ ತೀರ್ಪಿಗೆ ಆ ಶಾಸನದಲ್ಲಿ ಇದ್ದಂಥ ಪುರಾವೆಯೇ ಪ್ರಮುಖ ಕಾರಣ ಆಯಿತು. ಇನ್ನು ಆಹ್ವಾನ ಪತ್ರಿಕೆ ಮಾಡಿದ ಲೋಗೋ ಕಲಬುರ್ಗಿಯದ್ದು. ಈಗೇನು ಇನ್ವಿಟೇಷನ್ಸ್ ಇದೆ, ಆಹ್ವಾನ ಪತ್ರಿಕೆ ಇದೆ, ಆಮಂತ್ರಣ ಪತ್ರಿಕೆ ಇದೆ, ಅದರಲ್ಲಿ ಲೋಗೋನ ಹಾಕಿದ್ದು ಕಲಬುರ್ಗಿಯವರು. ರಾಮದೇವರ ಲೋಗೋವನ್ನು ಸೃಷ್ಟಿಸಿದ ಕಲಾವಿದ ರಮೇಶ್ ತಿಪ್ಪನೂರು. ಆಹ್ವಾನ ಪತ್ರಿಕೆಯಲ್ಲಿ ಇರುವಂಥ ಲೋಗೋ ನಾವೇನು ನೋಡ್ತಾ ಇದ್ದೀವಿ, ಈ ಲೋಗೋ ಇದನ್ನ ಮಾಡಿದ್ದು ನೇರವಾಗಿ ನಮ್ಮವರೇ, ಕಲಬುರ್ಗಿಯವರು. ರಾಮ ಮಂದಿರ ಟ್ರಸ್ಟ್ ಫೈನಲ್ ಮಾಡಿದ್ದು ಕಲಬುರ್ಗಿ ಲೋಗೋವನ್ನು. ಕಲಬುರ್ಗಿಯಲ್ಲಿ ರಚನೆಯಾದಂಥ ಈ ಲೋಗೋ ಏನಿದೆ, ರಾಮ ಮಂದಿರ ಟ್ರಸ್ಟ್ ಫೈನಲ್ ಮಾಡಿದ್ದು ಇದೇ ಲೋಗೋವನ್ನು. ಪ್ರಕಾಶಿಸುವ ಸೂರ್ಯನ ಮಧ್ಯೆ ಕಂಗೊಳಿಸ್ತಾ ಇರೋ ಅಂತ ಶ್ರೀರಾಮನ ಒಂದು ವಿನ್ಯಾಸ ಏನಿದೆ ಇದನ್ನು ಕಲಬುರ್ಗಿಯವರು ಮಾಡಿದ್ದಾರೆ. ರಾಮ ಮಂದಿರ ಟ್ರಸ್ಟ್ ಇದನ್ನೇ ಫೈನಲ್ ಮಾಡಿದೆ. ಇನ್ನು ಶ್ರೀರಾಮನ ಕೆಳಭಾಗದಲ್ಲಿ ಕುಳಿತಿರುವಂಥ ಹನುಮಂತನ ಚಿತ್ರಣ ಇದನ್ನ ಕೂಡ ಮಾಡಿದವರು ನಮ್ಮವರೇ, ನಮ್ಮ ಕನ್ನಡಿಗರೇ. ಹೀಗಾಗಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಕನ್ನಡದ ಹಾಡಿನ ಸಪ್ಪಳ ಕೂಡ ಕೇಳಿ ಬರ್ತಾ ಇದೆ.
ಹೇಗೆ ಅಯೋಧ್ಯೆಯಲ್ಲಿ ಇನ್ನಷ್ಟು ಬೆಳಕನ್ನ ಹೃದಯಕ್ಕೆ ರಾಮ ಹಾಡನ್ನ ಹಾಡಿದವರು ಕೂಡ ಕನ್ನಡಿಗರೇ, ಅವ್ರದ್ದು ಕೂಡ ಕೊಡುಗೆ ಇದೆ. ಇವ್ರು ಯಾರು ಹಾಗಾದ್ರೆ? ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದವರಾದ ಡಾಕ್ಟರ್ ಗಜಾನನ ಶರ್ಮಾ ಅವರು ರಚನೆ ಮಾಡಿರೋ ಅಂತ ಹಾಡು. ಗಜಾನನ ಶರ್ಮರ ಬರಹಕ್ಕೆ ಗಾಯಕಿ ಕೆ.ವಿ. ಸುಪ್ರಭಾ ಧ್ವನಿಯನ್ನ ಗೂಡಿಸಿದ್ದಾರೆ. ಇದು ಕೂಡ ನಮ್ಮ ಕೊಡುಗೆ. ಅಂದ್ರೆ ಎಲ್ಲೋ ಒಂದು ಕಡೆ ಅಯೋಧ್ಯೆಯಲ್ಲಿ ಈಗ ಲೋಕಾರ್ಪಣೆಗೊಳ್ತಾ ಇರೋ ಅಂತ ರಾಮ ಮಂದಿರ ಏನಿದೆ ಅದಕ್ಕೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ. ಸಾಲು ಸಾಲು ಕೊಡುಗೆಗಳನ್ನು ಈಗ ಕರ್ನಾಟಕದವರು ಕೊಡ್ತಾ ಇದ್ದಾರೆ. ರುಚಿ ರುಚಿ ಲಡ್ಡು ಅಂದ್ರೆ ತಕ್ಷಣ ನೆನಪಾಗೋದು ತಿಮ್ಮಪ್ಪನ ರೂಪದಲ್ಲಿ ಭಕ್ತರು ಕೈ ಸೇರುವ ತಿರುಪತಿ ಲಡ್ಡು. ಘಮ ಘಮ ಅಂತ ಭಕ್ತರ ಬಾಯನ್ನ ಸಿಹಿ ಮಾಡುವ ಈ ತಿರುಪತಿ ಲಡ್ಡುನ ಸುಗಂಧ ಈಗ ರಾಮನ ನಾಡು ಅಯೋಧ್ಯೆಗೂ ಹಬ್ಬಿದೆ. ಆಂಧ್ರ ಪ್ರದೇಶದ ತಿರುಮಲ ತಿರುಪತಿ ದೇವಸ್ಥಾನದಿಂದ 1 ಲಕ್ಷ ಲಡ್ಡುಗಳನ್ನು ಅಯೋಧ್ಯೆಗೆ ಕಳುಹಿಸಿಕೊಡಲಾಗಿದೆ. ಜನವರಿ 22ರ ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳಿಗೆ ತಿರುಪತಿಯ ಲಡ್ಡನ್ನೇ ನೀಡಲು ರಾಮತೀರ್ಥ ಕ್ಷೇತ್ರ ನಿರ್ಧಾರ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.